वे एक शिक्षाविद भी है जो ज्ञान के दीप से अज्ञान के अंधकार को दूर करते हैं। ವಿಶ್ವಗುರು ಬಸವಣ್ಣನವರಿಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಈ ಮೂವರನ್ನ ಹೃದಯದ ತುಂಬಿಕೊಂಡವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆಯವರು. ಅವ್ರಿಗೆ ಒಂದು ನಾನು ಕೇಳ್ಕೊತೀನಿ, ಇವತ್ತ ಬುದ್ಧ ಜಯಂತಿ ರಾಷ್ಟ್ರ ಮಟ್ಟದಲ್ಲಿ ಹೆಂಗೆ ಅದಕ್ಕೆ ರಜೆ ಇದೆಯೋ, ಮಹಾವೀರ ಜಯಂತಿಗೆ ರಾಷ್ಟ್ರ ಮಟ್ಟದಲ್ಲಿ ಹೆಂಗೆ ರಜೆ ಇದೆಯೋ, ಅದೇ ರೀತಿಯಾಗಿ ಬಸವ ಜಯಂತಿಗೂ ರಾಷ್ಟ್ರ ಮಟ್ಟದಲ್ಲಿ ರಜೆಯನ್ನು ಘೋಷಣೆ ಮಾಡಿ ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಬಸವ ಜಯಂತಿ ಆಗುವಂಗೆ ಅವರು ಪ್ರಯತ್ನಿಸಬೇಕು ಅನ್ನುವಂಥ ಮಾತನ್ನು ನಾನು ಚೆನ್ನಯ್ಯ, ಡೋಹಾರ್ ಕಕ್ಕಯ್ಯ, ಸಮಗಾರ್ ಹಳಯ್ಯ ಎಲ್ಲರಿಗೂ ಅವಕಾಶ ಕೊಟ್ಟವರು. आपके तमिलनाडु से मादर चन्नैया बोलकर एक शरण यहाँ पे कल्याण को आए हुए हैं बसवेश्वर काल में, और एड़े मठद नागी देव बोलकर और एक शरण यहाँ पे कल्याण को आए हुए हैं. इसलिए बसव कल्याण सभी राष्ट्र का, सभी राज्यों का शरण लोग आकर यहाँ के प्रजाप्रभुत्व का अनुभव मंडप के चर्चे में भाग लेते थे. बसवेश्वर प्रप्रथम आज जो संसद है, पार्लियामेंट है, प्रजाप्रभुत्व है, वो बसवेश्वर प्रप्रथम प्रजाप्रभुत्व स्थापन किया हुआ है. इसलिए आप बसवेश्वर का जन्मदिन सभी राज्य में आचरण करने के लिए आप सरकार को बोले तो आप ये काम होता है बोलकर आप इस शुभ समारंभ में हमारे विनंती है. ಆ ದೃಷ್ಟಿಯಿಂದ ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಈಗ ನಮ್ಮ ಹೇಗೆ 12ನೇ ಶತಮಾನದಲ್ಲಿ ತಮಿಳುನವರಿಗೆ ಈಗಾಗಲೇ ರಾಷ್ಟ್ರದ ಘನವಿತ್ತ ಉಪರಾಷ್ಟ್ರಪತಿಗಳು ಆಗಮನವಾಗಿದೆ. ತಾವೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಎದ್ದು ನಿಲ್ಲಬೇಕಂತೇಳಿ ತಮ್ಮೆಲ್ಲರಿಗೂ ಕೇಳ್ಕೊತಿದ್ದೇನೆ. ಅದೇ ರೀತಿ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ ಜಿಯವರ ಆಗಮನ ಆಗಿದೆ. ತಮ್ಮ ತಮ್ಮ ಸ್ಥಾನಗಳಲ್ಲಿ ತಾವು ಎದ್ದು ನಿಂತಬೇಕು ಎಲ್ಲರೂ.
sir.